ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರಾವಣ ಸೋಮವಾರದ ದಿನ ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು, ಹಾಗೆಯೇ ಈ ದಿನ ಯಾವ 5 ವಸ್ತುಗಳನ್ನು ಮನೆಗೆ ತಂದರೆ ನಿಮ್ಮ ಅದೃಷ್ಟ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆ ಶಿವನ ಮುಂದೆ ನೀವು ದೀಪ ಹಚ್ಚಬೇಕಂದ್ರೆ ದೀಪದಲ್ಲಿ ಯಾವ ವಸ್ತುವನ್ನು ಹಾಕಿ ದೀಪವನ್ನು ಹಚ್ಚಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸ ಹಿಂದೂಗಳಿಗೆ ವಿಶೇಷ ಮಾಸ. ಇನ್ನು ಈ ತಿಂಗಳನ್ನು ನಾವು ಶಿವನಿಗೆ ಅರ್ಪಣೆಯನ್ನು ಮಾಡಲಾಗುತ್ತೆ. ಈ ತಿಂಗಳಲ್ಲಿ ಭಕ್ತಾದಿಗಳು ಶಿವನಿಗೆ ವಿಶೇಷ ಪೂಜೆಯನ್ನು ಅರ್ಪಣೆ ಮಾಡಲಾಗುತ್ತೆ. ಮಹಾದೇವನನ್ನು ಬಳಸಿಕೊಳ್ಳೋದಕ್ಕೆ ನಾನಾ ರೀತಿಯ ಉಪವಾಸ ವ್ರತಗಳನ್ನು ಕೂಡ ಮಾಡಲಾಗುತ್ತೆ. ಇನ್ನು ನಂಬಿಕೆಗಳ ಪ್ರಕಾರ ಯಾರು ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಈ ಸಮಯದಲ್ಲಿ ಶಿವನ ಜೊತೆಗೆ ಪಾರ್ವತಿಯನ್ನು ಪೂಜಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಅನ್ನೋದು ಸಿಗುತ್ತೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಕೂಡ ಶ್ರಾವಣ ಮಾಸ ಪವಿತ್ರವಾದ ತಿಂಗಳಾಗಿದ್ದು ಈ ತಿಂಗಳಲ್ಲಿ ಕೆಲ ವಸ್ತುಗಳನ್ನು ನಮ್ಮ ಮನೆಗೆ ತರೋದ್ರಿಂದ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಯಾವ ವಸ್ತುಗಳನ್ನು ತರಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ವಸ್ತು ಯಾವುದು ಅನ್ನೋದಾದರೆ ಡಮರುಗ. ಮಹಾದೇವನಿಗೆ ತನ್ನ ಪ್ರೀತಿಯ ವಾದ್ಯವಾದ ಡಮರುಗವನ್ನು ಯಾವಾಗಲೂ ಕೈಯಲ್ಲೇನೆ ಹಿಡಿದಿರ್ತಾರೆ. ಇದರ ಶಬ್ದದಿಂದ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಹೋಗುತ್ತೆ. ಅಷ್ಟೇ ಅಲ್ಲದೆ ಇದರ ಶಬ್ದದಿಂದ ಮಾನಸಿಕ ಒತ್ತಡವನ್ನು ಕೂಡ ನಿವಾರಿಸಿಕೊಳ್ಬೋದು ಮತ್ತು ನಮ್ಮ ಮನಸ್ಸು ಶಾಂತಗೊಳ್ಳುವಂತೆ ಕೂಡ ಮಾಡುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರಾವಣ ಮಾಸದ ಸೋಮವಾರದಂದು ಡಮರುಗವನ್ನು ಮನೆಗೆ ತರುವುದು ಮಂಗಳಕರವೆಂದೇ ಪರಿಗಣಿಸಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಬಿಲ್ವಪತ್ರೆ. ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು. ಇದರ ಹೊರತಾಗಿ ಶಿವನ ಪೂಜೆಯು ಅಪೂರ್ಣವೆಂದೇ ಪರಿಗಣಿಸಲಾಗುತ್ತೆ. ಇನ್ನು ನಂಬಿಕೆಗಳ ಪ್ರಕಾರ ಶಿವನಿಗೆ ಇದನ್ನು ಅರ್ಪಿಸಿದರೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತಂತೆ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಜೀವನದಲ್ಲಿ ಇನ್ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿದ್ರೆ ಸಮಸ್ಯೆಗಳು ದೂರವಾಗುತ್ತೆ. ಅದರಲ್ಲೂ ನಮಗೆ ಶ್ರಾವಣ ಸೋಮವಾರದ ದಿನ ನೀವು ಒಂದು ಬಿಲ್ವಪತ್ರೆಯನ್ನಾದರೂ ಶಿವಲಿಂಗಕ್ಕೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ತ್ರಿಶೂಲ. ಹಿಂದೂ ಧರ್ಮದಲ್ಲಿ ತ್ರಿಶೂಲವನ್ನು ಬಹಳ ಮುಖ್ಯವೆಂದೇ ಪರಿಗಣಿಸಲಾಗಿದೆ. ಬೆಳ್ಳಿ ತ್ರಿಶೂಲವನ್ನು ನೀವು ಸೋಮವಾರದ ದಿನದಂದು ಮನೆಗೆ ತಂದರೆ ಮನೆಯ ಎಲ್ಲ ಋಣಾತ್ಮಕ ಶಕ್ತಿ ದೂರವಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಒಂದು ವೇಳೆ ನೀವೇನಾದರೂ ಬೆಳ್ಳಿಯ ತ್ರಿಶೂಲವನ್ನು ಖರೀದಿ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ತಾಮ್ರದ ತ್ರಿಶೂಲವನ್ನು ಕೂಡ ಖರೀದಿಸಬಹುದು. ಬೆಳ್ಳಿಯ ತ್ರಿಶೂಲ ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ತುಂಬಿರುತ್ತೆ. ಜೊತೆಗೆ ಯಾವುದೇ ಹಣಕಾಸಿನ ತೊಂದರೆಗಳು ಕೂಡ ಎದುರಾಗಲ್ಲ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ವಸ್ತು ಯಾವುದು ಅನ್ನೋದಾದರೆ ರುದ್ರಾಕ್ಷಿ. ನಮ್ಮ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ಮಹತ್ವದ ಸ್ಥಾನವನ್ನು ಕೂಡ ನೀಡಲಾಗಿದೆ. ದೇವರನ್ನ ಕುರಿತು ಪೂಜೆ ಮಾಡುವಾಗ ರುದ್ರಾಕ್ಷಿ ಮಣಿಯನ್ನು ಹಿಡಿದು ಜಪ ಮಾಡಲಾಗತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿಯನ್ನು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಆ ವ್ಯಕ್ತಿಯ ಅದೃಷ್ಟ ಅನ್ನೋದೇ ಬದಲಾಗುತ್ತಂತೆ. ಆ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಯಾರು ರುದ್ರಾಕ್ಷಿಯನ್ನು ಧರಿಸುತ್ತಾರೆಯೋ ಅವರ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಕೌಟುಂಬಿಕ ಕಲಹಗಳಿಂದ ಅವುಗಳೆಲ್ಲ ನಿವಾರಣೆಯಾಗುತ್ತಂತೆ. ಅಷ್ಟೇ ಅಲ್ಲ, ರುದ್ರಾಕ್ಷಿ ಮನೆಯಲ್ಲಿದ್ದರೆ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಐದನೇ ವಸ್ತು, ಕೊನೆಯ ವಸ್ತು ಯಾವುದು ಅನ್ನೋದಾದರೆ ಭಸ್ಮ. ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಭಸ್ಮ ಕೂಡ ಒಂದು. ಇನ್ನು ಶ್ರಾವಣ ಮಾಸದಲ್ಲಿ ಭಸ್ಮವನ್ನು ದೇವಸ್ಥಾನದಲ್ಲಿ ಇಡೋದ್ರಿಂದ ಶ್ರೇಯಸ್ಸು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಶಿವನ ವಿಗ್ರಹದ ಜೊತೆಗೆ ಭಸ್ಮವನ್ನು ಇಟ್ಟರೆ ಶಿವನು ಪ್ರಸನ್ನನಾಗ್ತಾನಂತೆ ಹಾಗೂ ನಮ್ಮ ಜೀವನದಲ್ಲಿ ಎದುರಾಗಿದ್ದ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಸಂಪತ್ತು ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಶ್ರಾವಣ ಸೋಮವಾರದ ದಿನದಂದು ಒಂದು ಬಾಟಲ್ ಆಗಷ್ಟು ಭಸ್ಮವನ್ನು ತಗೊಂಬಂದು ನೀವು ಮನೆಯಲ್ಲಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಬಿಲ್ವಪತ್ರೆ ಗಿಡವನ್ನು ಮನೆಯ ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ನೆಡುವುದು ಒಳ್ಳೆಯದು. ಇದರಿಂದ ಮನೆಯಲ್ಲಿ ಧನಲಾಭ ಮತ್ತು ಸುಖ, ಶಾಂತಿ ನೆಲೆಸೋದ್ರ ಜೊತೆಗೆ
ಚಂದ್ರ ದೋಷ ಇದ್ದರೆ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ದುಶ್ಚಟಗಳಿಂದ ಕೂಡ ದೂರ ಇರಬಹುದು ಅಂತಲೇ ಹೇಳ್ಬೋದು. ಇನ್ನು ಬಿಲ್ವ ಪತ್ರೆಯನ್ನು ಮನೇಲಿ ನೆಡೋದ್ರಿಂದ ಆರ್ಥಿಕ ಲಾಭ ಕೂಡ ಉಂಟಾಗುತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಏನಾದರೂ ಚಂದ್ರ ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬಿಲ್ವ ಪತ್ರೆ ಗಿಡಕ್ಕೆ ಕೆಂಪು ದಾರವನ್ನು ಕಟ್ಟಿ ಪೂಜಿಸೋದ್ರಿಂದ ಪಿತೃದೋಷದಿಂದ ಪರಿಹಾರ ಕೂಡ ಸಿಗುತ್ತೆ. ಇನ್ನು ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಬಿಲ್ಪತ್ರೆಯನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ದಳವಾದರೂ ನೀವು ಬಿಲ್ಪತ್ರೆಯನ್ನು ಮಿಕ್ಸ್ ಮಾಡಿ ಸ್ನಾನದ ನೀರಿಗೆ, ಮೊದಲು ನೀವು ಸ್ನಾನದ ನೀರಿಗೆ ಒಂದು ಬಿಲ್ವಪತ್ರೆ ದಳವನ್ನು ಹಾಕಿ ಒಂದು 2 ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಆ ನೀರಿನಿಂದ ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ಈ 5 ವಸ್ತುಗಳನ್ನು ಮನೆಗೆ ತೊಗೊಂಬಂದರೆ ಒಳ್ಳೆಯದು. ಅಕಸ್ಮಾತ್ 5 ವಸ್ತುಗಳು ತರೋಕ್ಕಾಗಲ್ಲ ಅಂದರೆ ಇದರಲ್ಲಿ ನಿಮಗೆ ಯಾವುದಾಗುತ್ತೋ ಅದು ಒಂದು ವಸ್ತುವನ್ನಾದರೂ ನೀವು ಮನೆಗೆ ತೊಗೊಂಬರ್ಬೇಕಾಗತ್ತೆ. ಇನ್ನು ಈ ದಿನ ನೀವು ರುದ್ರಾಕ್ಷಿ ಮಾಲೆಯನ್ನು ಧರಿಸೋದಾಗಲಿ, ರುದ್ರಾಕ್ಷಿಯಿಂದ ನೀವು ಜಪವನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ದೀಪವನ್ನು ಹಚ್ಬೇಕಂದ್ರೆ ಬೆಳಗ್ಗೆ ಆದರೂ ಆಯಿತು ಅಥವಾ ಸಂಜೆ ಆದರೂ ಆಯಿತು, ದೀಪವನ್ನು ಅಂದರೆ ಗೋಧೂಳಿ ಸಮಯದಲ್ಲಿ ದೀಪ ಹಚ್ತೀರಿ ಅಥವಾ ಬೆಳಗ್ಗೆ ದೀಪ ಹಚ್ತೀರಿ, ಯಾವ ಟೈಮಲ್ಲಾದರೂ ಪರವಾಗಿಲ್ಲ. ನೀವು ದೀಪವನ್ನು ಹಚ್ಬೇಕಂದ್ರೆ ನೀವು ಮಹಾಶಿವನ ಮುಂದೆ ಅಂತಂದರೆ ಶಿವ ಪಾರ್ವತಿಯರ ಫೋಟೋ ಇತ್ತಂದರೆ ಅಲ್ಲಿ ದೀಪ ಹಚ್ಬೋದು, ಅಥವಾ ಶಿವನ ವಿಗ್ರಹ ಇತ್ತು ಅಂದರೆ ಅಥವಾ ಶಿವಲಿಂಗದ ಮುಂದೆ ನೀವು ದೀಪವನ್ನು ಹಚ್ಚಬೇಕಾಗತ್ತೆ. ದೀಪ ಹಚ್ಬೇಕಂದ್ರೆ ಆ ದೀಪದಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದಾದರೆ 1 ಪೀಸ್ ಆಗೋಷ್ಟು ಚಕ್ಕೆಯನ್ನು ಹಾಕಬೇಕಾಗತ್ತೆ, 2 ಲವಂಗ, 2 ಏಲಕ್ಕಿಯನ್ನು ಹಾಕಿ ನೀವು ಆ ದೀಪವನ್ನು ಹಚ್ಬೇಕಾಗತ್ತೆ. ಅಂದರೆ ದೀಪವೆಲ್ಲ ರೆಡಿ ಮಾಡಿಕೊಂಡು ನೀವು ಶಿವನ ಮುಂದೆ ದೀಪ ಇಡ್ತೀರಲ್ಲ, ಅಂದರೆ ಶಿವ ಪಾರ್ವತಿಯರ ಫೋಟೋ ಅಥವಾ ಶಿವನ ಫೋಟೋ ಇದ್ದರೂ ಕೂಡ ನೀವು ದೀಪವನ್ನು ಹಚ್ಚೋ ಸಮಯದಲ್ಲಿ ನೀವು 1 ಪೀಸ್ ಆಗೋಷ್ಟು ಚಕ್ಕೆ, 2 ಲವಂಗ, 2 ಏಲಕ್ಕಿ ಕಾಯಿ ಇಷ್ಟನ್ನು ನೀವು ದೀಪದಲ್ಲಿ ಹಾಕಿ ತುಪ್ಪದ ದೀಪವನ್ನೇ ಹಚ್ಚಬೇಕಾಗತ್ತೆ. ಈ ರೀತಿಯಾಗಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಬೇಡಿಕೆಯನ್ನು ಬೇಡ್ಕೊಳ್ಳೋದ್ರಿಂದ ಖಂಡಿತ ಶಿವ ಪಾರ್ವತಿಯರ ಅನುಗ್ರಹ ಅನ್ನೋದು ಸಿಗುತ್ತೆ. ಅದರಲ್ಲೂ ನಮಗೆ ಶ್ರಾವಣ ಮಾಸದಲ್ಲಿ ಈ ರೀತಿಯಾಗಿ ಈ ವಸ್ತುಗಳಲ್ಲಿ ಒಂದು ವಸ್ತುವನ್ನಾದರೂ ಮನೆಗೆ ತರೋದು, ಹಾಗೆಯೇ ಶಿವಲಿಂಗದ ಮುಂದೆ ದೀಪವನ್ನು ಹಚ್ಚಬೇಕಂದ್ರೆ ದೀಪದಲ್ಲಿ ಈ ವಸ್ತುಗಳನ್ನು ಹಾಕೋದು, ಹಾಗೆಯೇ ನೀವು ಈ ದಿನ ಮಂತ್ರವನ್ನು ಕೂಡ ಹೇಳ್ಕೊಬೇಕಾಗತ್ತೆ. ಶಿವನ ಮಂತ್ರವನ್ನು ಹೇಳ್ಕೋದು, ಅಕಸ್ಮಾತ್ ಮೃತ್ಯುಂಜಯ ಮಂತ್ರ ಹಾಕ್ಬೋದು ಅಥವಾ ಶಿವನ ಮಂತ್ರ ಹಾಕ್ಬೋದು, ಅಥವಾ ನನಗೇನೂ ಬರಲ್ಲ ಅನ್ನೋದಾದರೆ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನಾದರೂ ಹೇಳಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಪ್ರಸಾದವಾಗಿ ನೀವು ಈ ದಿನ ಶಿವನಿಗೆ ಪ್ರಿಯವಾದದ್ದು ನೀವು ಯಾವುದಾದ್ರೂ ಪ್ರಸಾದವನ್ನು ನಿಮ್ಮ ಮನೆಯಲ್ಲಿ ಯಾವ ಪ್ರಸಾದ ಇರುತ್ತೋ ಆ ಪ್ರಸಾದವನ್ನು ಇಡಬೇಕಾಗತ್ತೆ. ಇನ್ನು ಈ ದಿನ ದೀಪಗಳನ್ನು ಕೂಡ ಅಂದರೆ ದತ್ತೂರಿ ಕಾಯಿಯ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಬೆಲ್ಲದ ಆರತಿ, ಶಿವನಿಗೆ ಬೆಲ್ಲದ ಆರತಿನೂ ತುಂಬಾ ಇಷ್ಟ, ಹಾಗಾಗಿ ಬೆಲ್ಲದ ಅಚ್ಚಿನಿಂದ ನೀವು ದೀಪವನ್ನು ಹಚ್ಚೋರು ಕೂಡ ತುಂಬಾ ಒಳ್ಳೆಯದಾಗತ್ತೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.